ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸಾರ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿನ್ನೆ ಎಪಿಸೋಡಲ್ಲಿ ಅಶ್ವಿನಿ ಮೇಡಮ್ ಅವರು ಸುದೀಪ್ ಸರ್ ಹೇಳೋದಕ್ಕಿಂತ ಮುಂಚಿತವಾಗಿ ಅವರೇ ಎಲ್ಲ ಪಾಯಿಂಟ್ಸ್ಕೊಂಡು ಹೇಳಿದ್ರ, ನಿಮ್ಗೆ ಅನಿಸ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಗೈಸ್, ಆಕ್ಚುಲಿ ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ಸೂರಜ್ ಮತ್ತೆ ರಾಶಿಕಾ ಒಂದು ಜಗಳದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಐ ಥಿಂಕ್ ಇಲ್ಲಿ ಯಾರು ತಪ್ಪಿತ್ತಪ್ಪ ಅಂತಂದ್ರೆ ಐ ಥಿಂಕ್ ಸೂರಜ್ ತಪ್ಪಿದೆ. ಬಿಕಾಸ್ ಓನ್ಲಿ ಒನ್ ಥಿಂಗ್ ಏನಪ್ಪಾ ಅಂತಂದ್ರೆ ಬೀಂಗ್ ಅ ಕ್ಯಾಪ್ಟನ್ ಅವರ ಹೇಳಿದ ಮಾತನ್ನ ಕೇಳಬೇಕಾಗುತ್ತೆ. ಸುದೀಪ್ ಸರ್ ಲಾಸ್ಟ್ ವೀಕಲ್ಲೂ ಕೂಡ ಪನಿಷ್ಮೆಂಟ್ ಕೊಟ್ಟಿದ್ದು ಒಂದೇ ರೀಸನ್, ಯಾರು ಕೂಡ ಕ್ಯಾಪ್ಟನ್ಗೆ ಮರ್ಯಾದೆ ಕೊಡ್ತಾಯಿಲ್ಲ, ಕ್ಯಾಪ್ಟನ್ ರೂಮ್ಗೂ ಕೂಡ ಮರ್ಯಾದೆ ಕೊಡ್ತಿಲ್ಲ ಅಂತ ಅಂದ್ಬಿಟ್ಟು ಕ್ಯಾಪ್ಟನ್ಶಿಪ್ ಅನ್ನೋದು ಕ್ಯಾನ್ಸಲ್ ಮಾಡಿ ಆ ರೂಮ್ಗೂ ಕೂಡ ಲಾಕ್ ಮಾಡಿದ್ರು. ಆಕ್ಚುಲಿ ನಾನು ಹೇಳೋವರೆಗೂ ಆ ರೂಮ್ನ ಲಾಕ್ ಓಪನ್ ಮಾಡಂಗಿಲ್ಲ ಅಂತ ಹೇಳಿದ್ರು. ಬಟ್ ಎಲ್ಲರೂ ಕ್ಯಾನ್ಸಲ್ ಮಾಡಾಕಿದ್ರು. ಸೊ ಅದನ್ನು ಕೂಡ ಇಲ್ಲಿ ಕೆಲವೊಂದು ಕಡೆ ಗಿಲ್ಲಿಯವ್ರು ಪಾಠ ಕಲ್ತ್ಕೊಂಡ್ರು. ಬಟ್ ಅದು ಪಾಠ ಕಲ್ತ್ಕೊಂಡಿದ್ದು ಬೇರೆ ವಿಚಾರಕ್ಕೆ. ಬಟ್ ಇಲ್ಲಿ ಕ್ಯಾಪ್ಟನ್ ಮಾತೆ ಕೇಳ್ತಾರೆ ಅನ್ನೋದು ಒಂದು ಉದ್ದೇಶಕ್ಕೆ ಬಂದಾಗ ಇಲ್ಲಿ ಸೂರಜ್ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಪಾಪ ರಾಶಿಕ್ ಅವ್ರು ನೆನ್ನೆನೇ ಕೇಳಿರುತ್ತೆ. ಸೊ ಇಲ್ಲಿ ನೀವು ರೂಲ್ಸ್ ಬ್ರೇಕ್ ಮಾಡಿದ್ದೀರಾ, ಸೊ ಸ್ವಿಮ್ಮಿಂಗ್ ಪೂಲ್ ಬೀಳಬೇಕು ಅಂತ ಹೇಳಿದಾಗ ಅವಾಗ ಫಸ್ಟ್ ಟೈಮ್ ಒಪ್ಕೊಂಡಿದ್ರಂತೆ, ಎರಡನೇ ಟೈಮು ಒಪ್ಕೊಂಡಿದ್ರಂತೆ. ಅದಾದ್ಮೇಲೆ ಮಾರ್ನಿಂಗ್ ಲೈಕ್ ಟಿಫನ್ ಮಾಡೋ ಟೈಮಲ್ಲಿ ಮೂರನೇ ಟೈಮ್ ಕಿಚನ್ ಇರುತ್ತೆ ಬಂದು ಕೇಳಿದಾಗ ಅಲ್ಲಿ ಪಾಪ ಧನುಷ್ ಅವರು ಮತ್ತೆ ಈ ಕಡೆ ಸ್ಪಂದನ್ ಅವರು ಟಾಂಗ್ ಕೊಡ್ತಾರೆ. ಅಂದರೆ ಸೂರಜ್ ದಿನ ಮಾತು ಕೇಳ್ಬಿಟ್ರೆ ಅನ್ನೋ ಥರ ಲೈಕ್ ಯಾರು ಇವಳು ಮಾತು ಯಾಕೆ ಕೇಳ್ತೀಯ ಅನ್ನೋ ಥರ ಲೈಕ್ ಕಾಮಿಡಿ ಮಾಡ್ಕೊಂಡು ಅವ್ರು ರೇಗಿಸ್ತಾ ಇರ್ತಾರೆ. ಇವರು ಆ್ಯಕ್ಚುಲಿ ಸೂರಜ್ ಅವರು ಅದಕ್ಕೆ ಡಿಫೆಂಡ್ ಮಾಡ್ಕೊಂಡು ನಾನೇನಾದ್ರು ಇವಳು ಮಾತು ಕೇಳ್ಬಿಟ್ರೆ ಸೊ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಬೀಳಲ್ಲ, ಆಗಲ್ಲ, ನನಗೇನೋ ಬೆನ್ ಮೇಲೆ ರ್ಯಾಶಸ್ ಇದೆ. ಸೊ ಈ ತರ ಎಲ್ಲ ನಾಟ್ಕಾಡ್ತಾರೆ. ತಪ್ಪೇನಾಯ್ತು ಅಂದ್ರೆ ಸೂರಜ್ ಅವ್ರದ್ದು ರ್ಯಾಶಸ್ ಇದೆ ನನಗೆ ಅರ್ಥ ಆಗುತ್ತೆ, ನೀರಲ್ಲಿ ಬಿದ್ದಾಗ ಮೇ ಬಿ ನಿಮ್ಗೆ ಜಾಸ್ತಿ ಆಗುತ್ತೆ ಅಂತ. ಐ ಥಿಂಕ್ ನೀವು ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕಾಗಿತ್ತು, ಇಲ್ಲ ರಾಶಿಕಾ ಸಾರಿ ನಾನು ನೀರಲ್ಲಿ ಬಿಡಕ್ಕಾಗಲ್ಲ, ಬೇರೆ ಏನಾದ್ರು ಪನಿಷ್ಮೆಂಟ್ ಕೂಡ ಐ ಡೂ ದಟ್ ಅಂತ ಹೇಳ್ಬೋದಾಗಿತ್ತು. ಬಟ್ ಲೈಕ್ ಅವ್ರು ತುಂಬಾ ಜಲಸಿ ಫೀಲ್ ಆಗಿದ್ದಾರೆ. ಎಲ್ಲಿ ಅಂದ್ರೆ ಯಾಕೆ ಜಲಸಿ ಫೀಲ್ ಆಗಿದ್ರೆ ಒನ್ ಥಿಂಗ್ ಅಂತಂದ್ರೆ ಅಲ್ಲಿ ಉಸ್ತುವಾರಿಲಿ ಮೋಸ ನಡೀತು ಅನ್ನೋ ಹತ್ರ. ಬಟ್ ಒಂದ್ಸತಿ ಉಸ್ತುವಾರಿ ಆದ್ಮೇಲೆ ಬೀಯಿಂಗ್ ಅ ಕ್ಯಾಪ್ಟನ್ ಅಂತ ಅನೌನ್ಸ್ಮೆಂಟ್ ಆದ್ಮೇಲೆ ಕ್ಯಾಪ್ಟನ್ಶಿಪ್ ಅಲ್ಲಿ ಫೋಟೋ ಬಂದ ಮೇಲೆ ಐ ಥಿಂಕ್ ಯು ಶುಡ್ ರೆಸ್ಪೆಕ್ಟ್. ಐ ಥಿಂಕ್ ಆಸ್ ಅ ಫ್ರೆಂಡ್ ಆಗಾರು ಅಟ್ಲೀಸ್ಟ್ ನೀವು ಬೇಬಿ ಹೋಗಿ ಐ ಆಮ್ ಸೋ ಹ್ಯಾಪಿ ಫಾರ್ ಯು ರಾಶಿಕಾ ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಇವಾಗ ಬಿಟ್ಟಿರೋದೇ ಒಂದೇ ರೀಸನ್, ಯಾಕೆ ಅಂದ್ರೆ ಸುದೀಪ್ ಸರ್ ಸ್ಯಾಟರ್ಡೆ ಸಂಡೇ ಬಂದು ಹೇಳಿದ್ರಿಂದ ನೀವು ಇಬ್ಬರಲ್ಲಿ ಯಾರೋ ಒಬ್ರು ಇಲ್ಲ ಒಳಗಡೆ ಇರ್ತೀರಾ ಅಂತ ಒಂದು ವಾರ್ನ್ ಕೂಡ ಮಾಡಿದೆ. ರಾಶಿಕಾ ಅವ್ರಿಗೂ ಅದು ಅರ್ಥ ಆಗಿದೆ. ಅದಕ್ಕೋಸ್ಕರ ರಾಶಿಕಾ ಅವ್ರು ಹೇಳಿದ್ದಾರೆ ನೀವು ಬೇಡ, ಆಕ್ಚುಲಿ ಸ್ವಲ್ಪ ದೂರ ಇರೋಣ, ಬೆಟರ್ ಆಗಿರುತ್ತೆ, ಫ್ರೆಂಡ್ಶಿಪ್ ಆಚೆ ಕಂಟಿನ್ಯೂ ಮಾಡೋಣ, ಬಟ್ ಈಗ ಬೇಡ, ಗೇಮ್ ಅನ್ನೋದು ನಮಗೆ ಅಡಚಣೆ ಆಗ್ತದೆ ಅಂತ ಅಂದಾಗ ಹೇಳಿರ್ತಾರೆ. ಬಟ್ ಸೂರಜ್ ಅವ್ರು ಅದನ್ನು ಕೇಳಿರಲ್ಲ. ಸೂರಜ್ ಅವ್ರು ಏನಂದ್ರೆ ಇಲ್ಲ ಪರವಾಗಿಲ್ಲ, ನಾನು ಗೇಮ್ ಮಾಡ್ತಾ ಇದ್ದೀನಿ, ನಾವಿಬ್ರು ಜೊತೆಗೆ ಇರೋಣ ಅನ್ನೋ ಥರ ಮಾತಾಡಿರ್ತಾರೆ. ಐ ಥಿಂಕ್ ತುಂಬಾ ತಪ್ಪು. ಅದಕ್ಕೋಸ್ಕರನೇ ಬಾಟಮ್ 3 ಬಂದು ಸೇವ್ ಆಗಿದ್ರು ಲಾಸ್ಟ್ ವೀಕಲ್ಲಿ, ನಿಮ್ಗೆ ಗೊತ್ತಿರೋ ಆಗಿದ್ರೆ. ಬಟ್ ಈ ವೀಕಲ್ಲಿ ಅಟ್ಲೀಸ್ಟ್ ಅವರು ಯೋಚನೆ ಮಾಡಿ 1 ವೀಕ್ ದೂರ ಇದ್ದಿದ್ದು ಒಳ್ಳೇದೇ ಆಯಿತು. ಐ ಥಿಂಕ್ ಇಲ್ಲಿ ರಕ್ಷಿತಾ ಅವ್ರ ಜೊತೆ ಕಂಫರ್ಟಬಲ್ ಆಗಿದ್ರು. ಐ ಥಿಂಕ್ ಇವ್ರಿಗೆ ಏನಂದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ ನನಗೆ, ನೀನು ಹೋಗ್ಬಿಟ್ಟು ಆ ಕಡೆ ಇದ್ರೆ ನನಗೆ ಕಂಫರ್ಟಬಲ್ ಇದೆಯಾ, ನನಗೆ ಹಂಗಾಕಲ್ಲ, ನನಗೆಲ್ಲ ಸಡನ್ ಆಗಿ ಬಿಟ್ಬಿಟ್ರೆ ನನಗೆ ಬಿಟ್ಕೊಡಲ್ಲ, ಹಂಗೆ ಉಸ್ತುವಾರಿ ತಪ್ಪಿದೆ, ನಾವು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ, ನೀವು ತಗೊಂಡು ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ. ಆ ಕೋಪನ ನೀವು ತಗೊಂಡ್ರ ಕ್ಯಾಪ್ಟನ್ ಮೇಲೆ ತೋರಿಸಬಾರ್ದಾಗಿತ್ತು. ಕ್ಯಾಪ್ಟನ್ ಆಗಿ ಈಗ ಕ್ಯಾಪ್ಟನ್ ಅವರು ಲೈಕ್ ಉಸ್ತುವಾರಿಗೆ ಲೈಕ್ ಫೇವರ್ ಮಾಡಿದಾರ ನಮ್ಗೆ ಗೊತ್ತಿಲ್ಲ, ಅದು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಆಯ್ತಾ. ವಾಟ್ ಎವರ್ ಇಟ್ ಮೇ ಬಿ, ಲೈಕ್ ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ ಆಗಿದ್ಮೇಲೆ ನೀವು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ರೂಲ್ಸ್ ಬ್ರೇಕ್ ಮಾಡಬಾರ್ದಾಗಿತ್ತು. ರೂಲ್ಸ್ ಬ್ರೇಕ್ ಮಾಡಿದ್ರೆ ತಾನು ಏನಕ್ಕೆ ಬ್ರೇಕ್ ಮಾಡಿದ್ರೆ? ಸೊ ಇಲ್ಲಿ ರಾಶಿಕ್ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಸೊ ನಾವು ಕೇಳೋಷ್ಟು ಹೇಳ್ತಾರೆ, ಕೇಳಲ್ಲ ಅಂತಂದಾಗ ಲೈಕ್ ಅಲ್ಲಿ ಹೋಗಿ ರಜತ್ ಅವ್ರ ಹತ್ರ ಕೇಳ್ತಾರೆ, ಲೈಕ್ ಹಿಂಗೆ ಏನಾದ್ರು ಅಲ್ಲೇ ಹಿಂಗೆ ಮಾತು ಕೇಳ್ತಾ ಇಲ್ಲ, ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ಬೋದಾ ಅಂತ ಕೇಳ್ತಾರೆ ಅವ್ರು ಅಷ್ಟೇ. ಸೊ ಇಲ್ಲಿ ಗಿಲ್ಲಿ ನಟ ಅದ್ರಲ್ಲಿ ಬೇರೆ ಥರನೇ ಟ್ವಿಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಲೈಕ್ ನೀನು ಕ್ಯಾಪ್ಟನ್ ಏನು ನಿಮ್ ಸ್ವಂತ ಬುದ್ಧಿ ಇಲ್ಲ, ನೀನು ಕ್ಯಾಪ್ಟನ್ ಎಲ್ಲರೂ ಬೇರೆ ಮಾತು ಕೇಳ್ಕೊಂಡ್ ಬರ್ತೀವಿ, ಯಾಕೆ ಕ್ಯಾಪ್ಟನ್ ಆಗಿದೆ ಅನ್ನೋ ಥರ ಲೈಕ್ ಟಾಂಗ್ ಕೊಡ್ತಾರೆ ಗಿಲ್ಲಿ ನಟನ. ಅದಕ್ಕೆ ಕೂಡ ಸ್ವಲ್ಪ ಅಲ್ಲಿ ಮಾತುಕತೆ ಆಗುತ್ತೆ. ಇದಾದ್ಮೇಲೆ ಏನ್ ಮಾಡ್ತಾರೆ, ಸೂರಜ್ ಅವರು ಬಟ್ಟೆ ತಗೊಂಬಂದು ರಾಶಿಕ್ ಅವರು ಇದು ಅವ್ರ ಸ್ವಂತ ಬುದ್ಧಿಯಿಂದ ಮಾಡಿರ್ತಾರೆ. ಸೊ ಸೂರಜ್ ಏನು ಮಾತು ಕೇಳ್ತಾ ಇಲ್ಲ ಅಂತಂದ್ಮೇಲೆ ಸೊ ಬಟ್ಟೆಗಳನ್ನ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಏರಿಯಾಗೆ ಹಾಕ್ತಾ ಇರ್ತಾರೆ. ಅಲ್ಲೂ ಕೂಡ ಲೈಕ್ ಏನು ಬಂದು ಮಾತಾಡೋದು, ಅಲ್ಲಿ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಯಾಕೆ ನಾನೇನು ಅದು ಇದು ಅಂತೆಲ್ಲ ಬರುತ್ತೆ ಇಲ್ಲಿ ಕಾನ್ವರ್ಸೇಷನ್. ಸೊ ನೀನು ಅವ್ರ ಮಾತು ಕೇಳಿದೆ, ಇವ್ರ ಮಾತು ಕೇಳಿದೆ, ಎಲ್ಲ ಕಾನ್ವರ್ಸೇಷನ್ ಬಂದಾಗ ಸ್ವಲ್ಪ ಹೋಗಿ ಬಾತ್ರೂಮ್ ಏರಿಯಾದ ರಾಶಿಕಾ ತುಂಬ ಕುದುರ್ತಾರೆ ಇಲ್ಲಿ. ಸೊ ಎಸ್, ಇದಾಗಿದ ತಕ್ಷಣನೇ ನೆಕ್ಸ್ಟ್ ಧನುಷ್ ಅವ್ರು ಸಮಾಧಾನ ಮಾಡ್ತಾ ಇರ್ತಾರೆ. ರಘು ಅವ್ರು ಬಂದ್ಬಿಟ್ಟು ಸೂರಜ್ನೇ ಹೇಳ್ತಾರೆ, ನೋಡೋ ಬೀಯಿಂಗ್ ಮೆಚ್ಯೂರ್ ನೀನು ಆ ಥರ ಮಾತಾಡಿ ತಪ್ಪಾಗುತ್ತೆ. ಯಾಕಂದರೆ ನೀನು ಅಷ್ಟು ಚೆನ್ನಾಗಿ ಕ್ಲೋಸ್ ಆಗಿದ್ದೆ, ಸಡನ್ನಾಗಿ ಹಿಂಗೆ ಜಗಳ ಆಡ್ತಿದ್ರೆ ಅದು ಆಚೆ ಕಡೆಯಿಂದ ಬೇರೆ ಥರ ಪೋಟ್ರೆ ಆಗುತ್ತೆ. ಆಮೇಲೆ ಧ್ರುವಂತ ಹೇಳಿದ್ದೆಲ್ಲ ನಿಜ ಆಗ್ಬಿಡುತ್ತೆ. ಸೊ ಐ ಥಿಂಕ್ ಧ್ರುವಂತ್ ನೋಡಿ ಒಂದೇ ಒಂದು ಮಾತು ಸಾಕು ಆ್ಯಕ್ಚುಲಿ ಎಂಥ ಇದನ್ನು ಟ್ವಿಸ್ಟ್ ಮಾಡುತ್ತೆ. ಅಲ್ಲಿ ಈಗ ಮಾತಿನ ಬರದಲ್ಲಿ ಏನಾಗುತ್ತೆ ಗೊತ್ತಾ, ಸೂರಜ್ ಮತ್ತು ರಾಶಿಕಾ ಜಗಳ ಆಡ್ತಾ ಇರ್ಬೇಕಾದ್ರೆ ಆ್ಯಕ್ಚುಲಿ ಐ ಥಿಂಕ್ ಅವ್ರು ಬಂದ್ಬಿಟ್ಟು ಏನಂತ ಅಲಿಗೇಷನ್ ಮಾಡ್ತಾರೆ ಅಂದರೆ, ನಿನ್ನ ಬಗ್ಗೆ ನನಗೆ ಗೊತ್ತು, ನೀನು ಹೆಂಗೆ ಚೇಂಜ್ ಆದೆ ಅಂತ ಹೇಳ್ಬಿಟ್ಟು ಒಂದು ಅಂತಾರೆ. ಇವರು ನನ್ನ ಮಕೋಡ ಕಳಿಸಿದ್ದೀನಿ, ನಿನ್ನ ಮಕೋಡ ಗೊತ್ತಾಗ್ತಾ ಇದೆ, ಇವಾಗ ಮಕೋಡ ಹಾಕೊಂಡು ಆಟ ಆಡ್ತಾ ಇದೆಯಾ ಅಂತ ಅನ್ನೋ ಥರ ಮಾತಾಡ್ತಾರೆ. ಸೊ ಅವಾಗ ಸೂರಜ್ ಅವ್ರು ಎದ್ದು ಬಂದು ಏನು ಮಕೋಡ ಹಾಕೊಂಡು ನಾನು ಆಡ್ತಾ ಇದ್ದೀನಿ ನಾನು ಹಂಗೆ ಹಿಂಗೆ ಅಂತ ಅಂದಾಗ, ಈಗ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆಯಲ್ಲ, ನೀನು ಹೋಗ್ಬಿಟ್ಟು ಚೈತ್ರ ಕುಂದಾಪುರ ಹತ್ರ ಒಂದು ಮಾತಾಡ್ತೀಯ, ಮತ್ತು ನನಗೆ ಯಾಕೆ ಬಂದು ಕಂಗ್ರಾಚುಲೇಷನ್ ಯಾಕೆ ಹೇಳ್ತೀಯ, ನಿಲ್ಲ ನಿನ್ನ ಖುಷಿ ಇಲ್ಲ ಅಂದ್ರೆ ನಿನ್ನ ಹತ್ರ ಕಂಗ್ರಾಚುಲೇಷನ್ ಅಂತ ಬಂದು ಹೇಳಲೇಬಾರ್ದಾಗಿತ್ತು ಅಂತ ಹೇಳ್ತಾರೆ. ಹಂಗೆ ಹಿಂಗೆ ಅಂತಂದಾಗ ಸೊ ಒಂದಷ್ಟು ಮಾತುಕತೆ ಆಗುತ್ತೆ. ನಿಮ್ಮ ಅಕ್ಕ ತಂಗಿದ್ರ ಹತ್ರ ನಿಂಗು ನಿಮ್ಮ ಅಕ್ಕ ಇದ್ರಲ್ವಾ, ನಿಮ್ಮ ಅಕ್ಕನ ಹತ್ರ ಇದೇ ರೀತಿ ಮಾತಾಡ್ತೀಯ ನೀನು, ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಪಾಸ್ ಮಾಡ್ತೀಯ ನೀನು ಅಂತ ಅಂದ್ಬಿಟ್ಟು ಕಾಂಟೆಕ್ಸ್ಟ್ ಹೇಳೋ ರೀತಿ ಬೇರೆ ತರ ಇರುತ್ತೆ. ಅಂದ್ರೆ ಹೆಂಗೆ ಅಂತಂದ್ರೆ ಲೈಕ್ ಏನು ಬೇರೆ ಆ ರೀತಿ ಹೇಳಿರುತ್ತೆ. ಬಟ್ ಸೂರಜ್ ಅವ್ರ ಹತ್ತಿರ ಹೇಳಿರಲ್ಲ, ಬಟ್ ಇವ್ರು ಆ ಥರ ತಿಳ್ಕೊಂತಾರೆ. ಬಟ್ ಸ್ಟಿಲ್ ಅದಾದ್ಮೇಲೆ ರಘು ಅವ್ರು ಹೇಳ್ತಾರೆ, ರಜಾದವ್ರು ಹೇಳ್ತಾರೆ, ನೀವು ಮಾತಾಡೋ
ಮಾತಾಡ್ಕೊಳ್ಳಿ, ಬೇರೆಯವ್ರು ಬಂದು ಪಿತೂರಿ ಓದ್ತಾವ್ರೆ ಹಂಗೆ ಅಂತೆಲ್ಲ ಹೇಳಿದ್ಮೇಲೆ ಸೊ ಇವ್ರು ಬಾತ್ರೂಮ್ ಏರಿಯಾದ ಹೋಗ್ಬಿಟ್ಟು ಲೈಕ್ ಸಮಾಧಾನ ಮಾಡ್ಕೊಂಡು ಇಬ್ರು ಒಂದಾಗ್ತಾರೆ. ಇದಾದ್ಮೇಲೆ ನಮ್ಮ ಬಾದ್ಶಾ ಅವ್ರು ಎಂಟ್ರಿ ಕೊಡ್ತಾರೆ ಗೈಸ್. ನಮ್ಮ ಕಿಚ್ಚ ಸುದೀಪ್ ಸರ್ ಹೇಗೆ ಕಾಣಿಸ್ತಿದ್ರು ಫಸ್ಟ್ ಕಮೆಂಟ್ ಮಾಡಿ, ಓಕೆನಾ? ಎಸ್. ಸೊ ಇದಾಗಿದ ತಕ್ಷಣ ಗೈಸ್ ಆಕ್ಚುಲಿ ಮೇನ್ ಪಾಯಿಂಟ್ ಫಸ್ಟ್ ಕ್ಯಾಪ್ಟನ್ಸಿ ಬಗ್ಗೆನೇ ಬರುತ್ತೆ. ಸೊ ಯಾಕೆ ಯಾರ್ಯಾರು ರಾಶಿಕಾ ಕ್ಯಾಪ್ಟನ್ ನ ಒಪ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅಶ್ವಿನಿ ಅವರು ಮತ್ತೆ ಸೂರಜ್ ಅವರು ಒಪ್ಕೊಂಡಿಲ್ಲ ಅಂತ ಚೈತ್ರ ಕುಂದಾಪುರ ಅವ್ರು ಹೇಳ್ತಾರೆ. ಅದಕ್ಕೆ ಯಾಕೆ ಒಪ್ಕೊಂಡಿಲ್ಲ ಅಂತ ರಜತ್ನ ಕೇಳಿದಾಗ, ಸೊ ಆಕ್ಚುಲಿ ಸರ್ ಇವರು ಸಣ್ಣದನ್ನ ದೊಡ್ಡದು ಮಾಡಿ ಬಸ್ಟ್ ಮಾಡಿ ಪ್ರಾಬ್ಲಮ್ ನ ಮಾಡ್ಕೊಳ್ತಾರೆ ಆಕ್ಚುಲಿ ಅದನ್ನ. ಸೊ ಐ ಥಿಂಕ್ ಟಾಸ್ಕ್ ಅಲ್ಲಿ ಸೊ ಒಂದಷ್ಟು ಮಾತುಕತೆ ಆಗ್ತಾ ಇರ್ಬೇಕಾದ್ರೆ ಯಾರ್ಯಾರು ಮಾಡ್ತಾರೆ ಅಂತಂದಾಗ ಒಂದಷ್ಟು ಹೆಸರುಗಳು ಬರ್ತಾ ಇರುತ್ತೆ, ಬನ್ನಿ ಇಲ್ಲಿ ಕೆಳಗಡೆ ಅಂತ ಹೇಳ್ತಾ ಇರ್ತಾರೆ. ಆಗ ಅಶ್ವಿನಿ ಮೇಡಮ್ ಅವ್ರು ಏನ್ ಮಾಡ್ತಾರೆ, ಸ್ಟುಪಿಡ್ ಆಗಿ ಮಾತಾಡ್ತಾರಣ ಇವರು ಅಂತ ಹೇಳ್ಬಿಟ್ಟು ಎತ್ಕೊಂತಾರಪ್ಪ. ಸೊ ಸ್ಟುಪಿಡ್ ಸ್ಟುಪಿಡ್ ಅಂತ ಹೇಳಿದ ತಕ್ಷಣ ಸುದೀಪ್ ಸರ್ ಹೇಳ್ತಾರೆ, ಲೈಕ್ ನನ್ ಮುಂದೆ ಬೇರೆ ಕಂಟೆಸ್ಟೆಂಟ್ ಅವಮಾನ ಮಾಡೋದು ನಾನು ಬಿಡ್ಕೊಡಲ್ಲ, ನೀವೆಲ್ಲರೂ ಬೇರೆ ಮಾತಾಡ್ಕೊಳ್ಳಿ, ಬಟ್ ನನ್ ಮುಂದೆ ಬೇಡ ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್, ಯಾಕಂದ್ರೆ ರೆಸ್ಪೆಕ್ಟ್ ಅನ್ನೋದು ಎಲ್ರಿಗೂ ಸಿಗ್ಬೇಕು, ಅದು ಸುದೀಪ್ ಸರ್ ಮುಂದೆ ಸಿಗ್ಬೇಕು ಅಂತ ನನಗೆ ಅನ್ಸಿತ್ತು. ನೆಕ್ಸ್ಟ್ ಇದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅಶ್ವಿನಿ ಮೇಡಮ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಅವ್ರ ಪಾಪ ಸುದೀಪ್ ಸರ್ ಈ ವಾರ ರಜತ್ ಅವ್ರಿಗೆ ಕ್ಲಾಸ್ ಏನೂ ತೊಗೊಳೋದೇ ಇಲ್ಲ. ಈ ಬರೀ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಒಂದು 15 to 20 minutes ಕಾಮಿಡಿ ಒಂದು ಸೆಕ್ಷನ್ ಆಗ್ಬಿಡುತ್ತೆ, ಅಂದ್ರೆ ಕಾಮಿಡಿ ಕೇಳ್ಕೊಂಡು ಆಗ್ಬಿಡ್ತಾರೆ. ಮೇ ಬಿ ಈ ವಾರ ಏನೋ ನಾನು ಇವರು ಕ್ಲಾಸ್ ತೊಗೊಳೋದ ನನಗೆ ನ್ಯಾಯ ಸಿಗಲ್ಲ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾರೆ, ಅಶ್ವಿನಿ ಮೇಡಮ್ ಅವರು ಏನೇನು ರಜತ್ ಅವ್ರು ಮಾತಾಡಿದ್ರು, ಏನೇನು ಚೈತ್ರ ಕುಂದಾಪುರ ಅವ್ರು ಮಾತಾಡಿದ್ರು, ಸೋಮವಾರದ ಮ್ಯಾಟ್ರ್ ಎತ್ಕೊಂಡು ಇವರೇ ಒಂದೊಂದಾಗಿ ಹೇಳಕ್ಕೆ ಹೋಗ್ತಾರೆ. ಏನಣ್ಣ ಇಲ್ಲಿ ವೈಲ್ಡ್ ಕಾರ್ಡ್ ಅಂತ ಕಂಟೆಸ್ಟೆಂಟ್ನ ಕಳಿಸಿದ್ರೋ, ಇಲ್ಲ ಯಾವ್ದಾದ್ರು ಎಲಿಮೆಂಟ್ನ ಕಳಿಸಿದ್ರೋ, ಅಂದರೆ ಅದು ಅಪೋಸಿಟ್ ಆಗಿ ರೌಡಿ ಕಳಿಸಿದ್ರು ಅನ್ನೋದು ರೀತಿನೇ ಅವ್ರು ಹೇಳ್ತಾರೆ ಇಲ್ಲ. ಬಟ್ ಅವ್ರು ಹೇಳಿದ ತಪ್ಪಲ್ಲ. ಬಟ್ ಏನಂತಂದ್ರೆ ಇಲ್ಲಿ ಸುದೀಪ್ ಸರ್ ಕ್ಲಾಸ್ ತಗೋತಿದ್ರು, ವೆಯ್ಟ್ ಮಾಡಬೇಕಿತ್ತು. ಇವರೇ ಎಲ್ಲಾನು ಹೇಳಕ್ ಸ್ಟಾರ್ಟ್ ಮಾಡ್ಕೊಡ್ತಾರೆ. ಏನೋ ಚೈತ್ರ ಕುಂದಾಪುರ ಅವ್ರು ಪಳಾರ್ ಅಂತಾರೆ, ಏನೇನೋ ಪದಗಳು ಯೂಸ್ ಮಾಡ್ತಾರೆ. ಈ ಕಡೆ ರಜತ್ ತೋಡಿದ್ರೆ ಹೋಗಿ ಬಂದು ನಾನು ಮುತ್ಕಿ ಹೊಡಿತೀನಿ ಸುಬ್ಬಿ ಅಂತ ಹೇಳ್ತಾರೆ. ಏನಣ್ಣ ಅನ್ಕೊಂಡಿದ್ದಾರೆ ನನಗೆ ಗೊತ್ತಾಗ್ತಲ್ಲ. ಇಲ್ಲಿ ಹೆಣ್ಮಕ್ಳು ಪರ ನಾನು ಹೋಗಲೇ ಬರಲೇ ಅನ್ನೋದಕ್ಕೆ ನಾನು ಸ್ಟ್ಯಾಂಡ್ ತಗೋತಿದ್ದೆ. ಇವ್ರು ಬಂದ ಮೇಲೆ ವರ್ಸ್ಟಾಗಿ ಮಾಡ್ತಾಯಿದ್ರೆ. ನನ್ನ ಪ್ರಕಾರ ಇಡೀ ಒಂದು ಈ ಬಿಗ್ ಬಾಸ್ ಸೀಸನ್ 12ರಲ್ಲೇ ಕಳಪೆ ಅಂತಂದ್ರೆ ಈ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು, ಅದು ಎದೆ ತಟ್ಕೊಂಡು ಹೇಳ್ತೀನಿ ಅಂತ ಎದೆ ತಟ್ಕೊಂಡು ಅಶ್ವಿನಿ ಮಾಡೋ ರೊಚ್ಕೆದ್ದು ಹೇಳ್ತಾ ಇರ್ತಾರೆ ಇಲ್ಲೇ. ಸೊ ಐ ಥಿಂಕ್ ಅಲ್ಲಿ ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಆಗ್ಬಿಡ್ತಾರೆ. ಸೊ ಮೇ ಬಿ ಅಶ್ವಿನಿ ಮೇಡಮ್ ಸುಮ್ಮನೆ ಇದ್ದರೆ ಸುದೀಪ್ ಸರ್ ಬರ್ತಾರೆ. ಸುದೀಪ್ ಸರ್ ಕೇಳಿ ಸ್ಟೇಟ್ಮೆಂಟ್ ಏನಂತಂದ್ರೆ, ಆಕ್ಚುಲಿ ಕ್ಯಾಪ್ಟನ್ಶಿಪ್ ಬಗ್ಗೆ ಯಾರಿಗೆ ಇದಿದೆ ಅಂತಂದ್ರೆ ಇನ್ನು ಕ್ಲೋಸರೇ ಕೂಡ ಕೊಟ್ಟಿರಲ್ಲ. ಸೊ ಅಲ್ಲಿಂದ ಫಸ್ಟ್ ರಜತ್ ಹತ್ರ ಹೋಗುತ್ತೆ, ರಜತ್ ಹತ್ರ ಮಾತಾಡ್ತಾ ಲೈಕ್ ಚೈತ್ರ ಇವ್ರ ಹತ್ರ ಧ್ರುವಂತ್ ಹತ್ರ ಹೋಗುತ್ತೆ, ಧ್ರುವಂತ್ ಹತ್ರ ಮಾತಾಡ್ತಾ ಚೈತ್ರ ಕುಂದಾಪುರ ಹತ್ರ ಹೋಗುತ್ತೆ. ಸೊ ಐ ಥಿಂಕ್ ಇಲ್ಲಿ ಧ್ರುವಂತ್ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಯಾಕಂದ್ರೆ ರಜತ್ ಹೇಳಿದ್ದೇನೆಂದ್ರೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂತಂದಾಗ ರಜತ್ ಅವರು ಒಪ್ಕೊಳ್ತಾರೆ. ಆಕ್ಚುಲಿ ನನಗೆ ಲೈಕ್ ಧ್ರುವಂತ್ ಅವ್ರು ಆಚೆಗಡೆ ಪರಿಚಯ ಇರ್ತಾರೆ. ಸೊ ಇಲ್ಲಿ ಬಂದು ಬೇರೆ ತರನೇ ಕಾಣಿಸ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಆದೆ. ಸೊ ಐ ಥಿಂಕ್ ನಾನು ಮಾಡಬಾರ್ದಾಗಿತ್ತು, ತಪ್ಪಿತ್ತು ಅಂತ ಐ ಆಮ್ ಸಾರಿ ಅಂತ ಒಪ್ಕೊಳ್ತಾರೆ. ಇಲ್ಲಿ ರಜತ್ ಅದು ಏನಂತಂದ್ರೆ, ಆಕ್ಚುಲಿ ರಜತ್ ಯಾಕೆ ಬೈಯಲ್ಲ ಮೇನ್ ರೀಸನ್ ಅಂತಂದ್ರೆ, ಐ ಥಿಂಕ್ ಬೈಬೇಕಾಗಿತ್ತು ನನ್ನ ಪ್ರಕಾರ. ಯಾಕಂದ್ರೆ ಜೋರಾಗಿ ಬೈತಿದ್ರೆ ಸ್ವಲ್ಪ ಸಮಾಧಾನ ಆಗಿರೋರೇನೋ. ಸುದೀಪ್ ಸರ್ ಏನ್ ಮಾಡಿದ್ರು ಅಂತಂದ್ರೆ, ಲೈಕ್ ಅವ್ರು ಒಪ್ಕೊಂಡ್ಬಿಡ್ತಾರೆ. ಸಾರಿ ಅಂತ ಕೇಳಿದ್ಮೇಲೆ ಬೈಯಕ್ಕಿಲ್ಲ, ಆಪ್ಷನ್ ಸಿಗಲ್ಲ. ರಜತ್ ಅವರು ಬೈದಾಗ ಏನಕ್ಕೆ ಲೈಕ್ ಸುದೀಪ್ ಸರ್ ಅಷ್ಟು ರೈಸ್ ಆದ್ರು ಅಂತಂದ್ರೆ, ರಜತ್ ಅವ್ರು ಲಾಸ್ಟ್ ಸೀಸನ್ ಅಷ್ಟೇ ಬೈಯಕ್ಕೆ ಹೋದಾಗ ಸ್ವಲ್ಪ ಶರಣಾಗ್ಬಿಡ್ತಾರೆ. ಅಂದ್ರೆ ಅದೊಂದು ಕಲ್ತ್ಕೊಂಡ್ಬಿಟ್ಟಿರಿ. ನಮ್ಗೆ ವಾದ ಮಾಡಿದ್ರೆ ತಾನೇ ನಮ್ಗೆ ಬೈಯೋದು. ಚೈತ್ರ ಕುಂದಾಪುರ ಅವ್ರು ವಾದ ಮಾಡಕ್ಕೆ ಹೋಗಿದ್ರು, ಅದಕ್ಕೆ ಬೈಸ್ಕೊಂಡ್ರು ಲಾಸ್ಟ್ ಸೀಸನ್. ಈ ವರ್ಷ ಈ ಸತಿ ಕೂಡ ಅಷ್ಟೇ ಚೈತ್ರ ಕುಂದಾಪುರ ಅವ್ರಿಗೆ ಲೈಕ್ ರಾಂಗ್ ಕೊಟ್ಟರು. ಏನೋ ಮಾತಾಡಕ್ಕೆ ಹೋಗ್ತಾರೆ, ಮಾತಾಡೋ ಟೈಮಲ್ಲಿ ನಾನು ಮಾತಾಡ್ದೆ ಅಂತಾನೆ, ನಿಮಗೆ ಟೈಮ್ ಕೊಟ್ಟಾಯ್ತು, ಮುಗೀತು ನಿಮ್ಮದು, ಇನ್ನು ನಾನು ಮಾತಾಡ್ತೀನಿ, ಬಾಯ್ ಮುಗಿಸ್ಕೊಂಡು ಕೂತ್ಕೋಬೇಕು ಅನ್ನೋ ರೀತಿ ಲೈಕ್ ಟಾಂಗ್ ಕೊಡ್ತಾರೆ. ಬಟ್ ಈ ರಜತ್ ಅವ್ರು ಏನು ಮಾಡ್ತಾರೆ, ಈ ಒಂದು ಸೀಸನಲ್ಲೂ ಕೂಡ ಇದನ್ನೇ ಆಗಿದ್ದು ಅಷ್ಟೇ. ಸೊ ಗೊತ್ತಾಗುತ್ತೆ ಇವ್ರಿಗೆ, ಅವ್ರು ರಜತ್ ಅವ್ರಿಗೆ ನಾನು ಲೈಕ್ ತಗೊಳಾಕೊಂಡೆ, ಇನ್ನು ತಗೊಳಾಕೊಂಡ್ರೆ ನಮ್ಗೆ ಮುಗೀತು ಕತೆ, ನಾನು ಮಾತಾಡಿ ತಪ್ಪಿದ್ದು ಅಂತ ಅವ್ರಿಗೂ ಗೊತ್ತಾಗಿತ್ತು. ಬಟ್ ಇಲ್ಲಿ ಶರಣಾಗ್ಬಿಡ್ತಾರೆ. ನೆನ್ನೆನೂ ಕೂಡ ಅಷ್ಟೇ ರೊಮ್ಯಾನ್ಸ್ ಅನ್ನೋ ಒಂದು ಮ್ಯಾಟ್ರ್ ಬರಲಿಲ್ಲ. ಯಾಕೆ ಅಂತಂದರೆ ಪದೇ ಒಂದು ಹುಡುಗಿಗೆ ಲೈಕ್ ಅದನ್ನು ಅವಮಾನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆ ಮ್ಯಾಟ್ರ್ ಎತ್ಕೊಂಡಿರ. ನಾನು ಮೋರ್ ಇಲ್ಲಿ ರಜತ್ ಆಲ್ರೆಡಿ ಪಶ್ಚಾತ್ತಾಪ ಪಟ್ಟಿರ್ತಾರೆ ಸಾರಿ ಕೇಳ್ಬಿಟ್ಟು. ಸೊ ಸಾರಿ ಕೇಳಿದ್ಮೇಲೆ ಮತ್ತೆ ಎತ್ಕೊಂಡ್ರೆ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಆ ಥರ ಮಾಡಿರ್ತಾರೆ. ಓಕೆ, ಕೆಲವೊಂದಷ್ಟು ಸೂಕ್ಷ್ಮ ಪಾಯಿಂಟ್ಸ್ಗಳಿರುತ್ತೆ ಗೈಸ್. ಐ ಥಿಂಕ್ ಅದನ್ನು ಎತ್ಕೊಳ್ಳೋದು ತುಂಬ ಜನ ಅದನ್ನು ಕೇಳ್ತಾರೆ, ಎತ್ಕೊಳ್ಬೇಕಾಗಿತ್ತು ಹಾಗೆ ಹಿಂಗೆ ಅಂತ. ಬಟ್ ಒಂದಷ್ಟು ಸೂಕ್ಷ್ಮ ಪಾಯಿಂಟ್ಸ್ಗಳನ್ನ ಎತ್ಕೊಳ್ಳಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿರೋಗೆ ಎಸ್ ಕ್ಯಾಟಗರಿ ಪದ ಬಳಕೆ ಮಾಡಿದ್ದಕ್ಕೆ ಕೂಡ ಎತ್ಕೊಂಡಿಲ್ಲ. ಸೊ ಜಾಸ್ತಿ ಅದು ಹೈಲೈಟ್ ಮಾಡೋಕೆ ಹೋಗಿಲ್ಲ. ಓನ್ಲಿ ಒನ್ ರೀಸನ್ ಏನಂತಂದ್ರೆ, ಅದು ತುಂಬ ಹೈಲೈಟ್ ಸೂಕ್ಷ್ಮ ಪಾಯಿಂಟ್ಸ್ ಇರುತ್ತೆ ಬ್ರೋ. ಅದು ಏನಾಗುತ್ತೆ ಗೊತ್ತಾ, ತುಂಬ ಮ್ಯಾಟ್ರ್ ಆಗ್ತಾ ಹೋಗ್ತಾ ಇರುತ್ತೆ. ಸ್ಯಾಟರ್ಡೇ ಅಂತ ಬಂದ್ಬಿಟ್ಟು ತುಂಬ ಜನ ನೋಡ್ತಾ ಇರ್ತಾರೆ, ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಒಂದು ರೀತಿ ಆ ಒಂದು ಪಾಯಿಂಟ್ ಆಫ್ ವ್ಯೂ ಎತ್ಕೊಂಡಿಲ್ಲ. ಬಟ್ ಎತ್ಕೊಳ್ಬೇಕಾಗಿತ್ತು ನನಗೂ ಎಲ್ಲೋ ಒಂದು ಪರ್ಸನಲ್ ಆಗಿ ಅನಿಸ್ತು. ಯಾಕಂದ್ರೆ ಬಿಕಾಸ್ ಅದು ಸ್ಮಾಲ್ ವರ್ಡ್ ಅಲ್ಲ. ಯಾಕಂದ್ರೆ ಯಾವ ಒಂದು ಬೇಸಸ್ ಮೇಲೆ ಲೈಕ್ ಇವ್ರು ಮಾತಾಡ್ತಾರೆ. ಸೊ ಐ ಥಿಂಕ್ ತಪ್ಪಲ್ವಾ ಅದು? ಹೌದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಗೈಸ್ ಲೈಕ್ ರಜತ್ ಅವ್ರಿಗೆ ಲೈಕ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ, ಇಲ್ಲ ಅಣ್ಣ ನಾನು ಆ ಥರ ಮಾತಾಡಬಾರ್ದಾಗಿತ್ತು, ಮಾತಿನ ಬರದಲ್ಲಿ ಧ್ರುವಂತ್ ಅವ್ರಿಗೆ ಬೈದು ಬಿಡ್ತೀನಿ ಸೊ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅಟ್ ದಿ ಸೇಮ್ ಟೈಮ್ ಎಲ್ಲರದ್ದು ತಪ್ಪಿರುತ್ತೆ. ಸೊ ಇಲ್ಲಿ ಬರೀ ರಜತ್ ಅವ್ರು ತಪ್ಪು ನಾವು ಹೇಳೋಕ್ಕಾಗಲ್ಲ, ಅಶ್ವಿನಿ ಮಾಡೋರು ತಪ್ಪಿಲ್ಲ ಅಂತ ಹೇಳೋಕ್ಕಲ್ಲ. ಅಶ್ವಿನಿ ಮಾಡೋರು ಸ್ವಲ್ಪ ತಪ್ಪಿತ್ತು ಅಂದ್ರೆ ರಜತ್ ಅವ್ರು ಜಾಸ್ತಿ ತಪ್ಪು ಕಾಣಿಸ್ತೈತಿ ಇಲ್ಲಿ. ಆದರೆ ರಜತ್ ಅವ್ರು ಜಾಸ್ತಿ ತಪ್ಪು ಅಂತ ಏನಂದ್ರೆ ಕೆಟ್ಟ ಮಾತುಗಳಲ್ಲಿ ಬೈಬಾರ್ದು. ರಜತ್ ಅವರು ಹೇಳ್ತಿದ್ದ ಪಾಯಿಂಟ್ಸ್ಗಳೆಲ್ಲ ವ್ಯಾಲಿಡ್ ಆಗಿತ್ತು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ. ಬಟ್ ಅಂದರೆ ಹೇಳೋ ರೀತಿಲಿ ಹೇಳ್ತಾ ಇದ್ದಿದ್ರೆ ಬಟ್ ಚೆನ್ನಾಗಿರ್ತಿತ್ತು. ಅದಾದ್ಮೇಲೆ ಧ್ರುವಂತ್ ಅವ್ರ ಹತ್ರ ಹೋಗ್ತಾರೆ, ಅದು ಇದು ನಮ್ಗೆ ಗೊತ್ತಿದೆ ಪದಗಳಿಗೆ ಆಲ್ರೆಡಿ ಸೆಡೆ ಪದಗಳಿಗೆ ಲೈಕ್ ಕ್ಲಾರಿಟಿ, ಅದನ್ನೇ ಸುದೀಪ್ ಸರ್ ಹೇಳ್ತಾರೆ. ನಾನೇ ಕ್ಲಾರಿಟಿ ಕೊಟ್ಟು ಲೈಕ್ ಕ್ಲೋಸ್ ಮಾಡಿದ್ಮೇಲೆ ಆ ಪದಗಳಿಗೆ ನೀವು ಮತ್ತೆ ಬಂದು ಏನು ಎತ್ಕೊಳ್ಳೋದು, ಧ್ರುವಂತ್ ಅವ್ರಿಗೆ ಯಾಕೆ ಅದನ್ನು ಕೊಡಕ್ಕೆ ಹೋದ್ರಿ ಅಂತ ಇಲ್ಲ ಸುದೀಪ್ ಸರ್ ನನ್ನ ಕಡೆ ಸಾರಿ ಆಗಿದೆ. ನೆಕ್ಸ್ಟ್ ಟೈಮ್ ಐ ಆಮ್ ಶೋ ದಟ್
ಪ್ರಾಮಿಸ್ ಮಾಡ್ತೀನಿ ಇನ್ಯಾವುದೇ ಕಾರಣಕ್ಕೂ ನೆಕ್ಸ್ಟು ಈ ಒಂದು ಪದಗಳನ್ನ ನನಗೆ ಉಪಯೋಗಿಸಲ್ಲ ಅಂತ ಹೇಳ್ತಾರೆ. ಬಟ್ ನನಗೂ ಅನಿಸಿದ್ದು ಏನು ಅಂತಂದರೆ ರಜತ್ ಅವರು ಬಂದಿರೋದೇ ಇರೋದು 50 ಡೇಸ್ ಆದಮೇಲೆ ಇನ್ನೇನು ಅಮ್ಮಮ್ಮ ಅಂದರೆ ಇನ್ನು 3 ವಾರ 4 ವಾರ ಇದೆ. ಈಗ ಆಲ್ರೆಡಿ 1 ವಾರ ಫುಲ್ ಕಿರಿಕ್ ಮಾಡ್ಕೊಂಡಿದ್ದೀನಿ. ಇನ್ನು 2 ವಾರದಲ್ಲೇ ಬರೀ ಆಟ ಆಡ್ಕೊಂಡು ಸೊ ಬಿಗ್ ಬಾಸೇ ಮುಗಿದೋಗುತ್ತೆ. ಮತ್ತೆ ಏನಾದ್ರು ಸೀಸನ್ 13 ಕರ್ಸೋದಿಲ್ಲ ಬಿಡಿ, ಇವ್ರಂತೂ ಸೀಸನ್ 13 ಕರ್ಸಲ್ಲ, 12 ಕರ್ಸಿರೋದು ದೊಡ್ಡ ವಿಚಾರ. ಇನ್ನೇನು ಮಾತಾಡೋಲ್ಲ, ಸೊ ಪ್ರಾಮಿಸ್ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡೋದು ಅಂತ ಒಳ್ಳೇದಾಯ್ತು ಅಂದ್ಬಿಟ್ಟು ಅವರಲ್ಲಿ ಪ್ರಾಮಿಸ್ ಮಾಡ್ಬಿಟ್ಟು ಸುಮ್ಮನೆ ಆಗ್ತಾರೆ ಇಲ್ಲಿ. ಸೊ ಎಸ್ ಗೈಸ್, ನಿನ್ನೆ ಎಪಿಸೋಡಲ್ಲಿ ಆ್ಯಕ್ಚುಲಿ ಇಲ್ಲೇ ಮೋಸ್ಟ್ ಆಫ್ ಆಲ್ ಎಲ್ಲ ಪಾಯಿಂಟ್ಸ್ಗಳು ಕ್ಯಾರಿ ಆಗಿದ್ದರಿಂದ ಸೊ ಐ ಥಿಂಕ್ ಸುದೀಪ್ ಸರ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತೆಲ್ಲ ನನಗೂ ಅನಿಸಿದ್ದು. ಬಟ್ ಅನ್ಸ್ಯಾಟಿಸ್ಫೈಡ್ ಎಪಿಸೋಡ್ ಅಂತ ಅನ್ನಿಸ್ತು ಕೆಲವೊಂದ್ಸತಿ ನೋಡಿದಾಗ. ಬಟ್ ಒಂದು ರೇಂಜಿಗೆ ಓಕೆ ಬಿಡಪ್ಪ ಅಂತಲೂ ಅನ್ನಿಸ್ತು. ಬಟ್ ಎವ್ರಿ ಸ್ಯಾಟರ್ಡೇನೂ ಕೂಡ ನಾವು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನೋಡ್ತಾ ಇರ್ತೀವಿ. ಬಟ್ ಎವ್ರಿ ಟೈಮ್ ಸ್ಯಾಟರ್ಡೇನೂ ಕೂಡ ನಮಗೆ ಆ ಎಕ್ಸ್ಪೆಕ್ಟೇಷನ್ಸ್ಗೆ ಫುಲ್ಫಿಲ್ ಆಗಲ್ಲ. ಬಟ್ ಮೇ ಬಿ ಈ ನೆಕ್ಸ್ಟ್ ವೀಕಿಂದ ಹೋಪ್ ದಟ್ ಮತ್ತೆ ಚೇಂಜ್ ಮಾಡ್ತಾರೆ, ಪ್ಯಾಟರ್ನ್ ಚೇಂಜ್ ಮಾಡ್ತಾರೆ, ಒಳ್ಳೊಳ್ಳೆ ಟಾಸ್ಕ್ಗಳನ್ನ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇನ್ನೊಂದು ಏನಂದ್ರೆ ನೆನ್ನೆ ಕಿಚನ ಚಪ್ಪಾಳೆ ಕೊಟ್ಟಿಲ್ಲ, ಮೈಟ್ ಬಿ ಇವತ್ತಿನ ಎಪಿಸೋಡಲ್ಲಿ ಸೂಪರ್ ಸಂಡೇ ಸುದೀಪದಲ್ಲಿ ಕೊಡ್ಬೋದು ಅಂತ ಕಾದ್ ನೋಡೋಣ. ಆ್ಯಂಡ್ ಆ್ಯಕ್ಚುಲಿ ತುಂಬ ರೈಸ್ ಮಾಡಬೇಕಿತ್ತು, ಆ ಪಾಯಿಂಟ್ಸ್ಗಳು ಯಾವುದು ರೈಸ್ ಆಗಿಲ್ಲ. ಈವನ್ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಮಾಡೋ ಮ್ಯಾಟ್ರಲ್ಲಿ ಮಾಡೋರಿಗೆ ಲೈಕ್ ಅವ್ರು ಸ್ಟ್ಯಾಂಡ್ ತೊಗೊಂಡಿದ್ದು ಅದೆಲ್ಲ ರೈಸ್ ಆಗಿಲ್ಲ. ಸೊ ಆ ಥರ ತುಂಬ ಮ್ಯಾಟ್ರ್ಗಳಿತ್ತು. ಬಟ್ ಇಲ್ಲೆಲ್ಲ ಒಂದು ಕಡೆ ನೆನ್ನೆ ಮೇಜರ್ ಪಾಯಿಂಟ್ಸ್ಗಳನ್ನ ಸ್ವಲ್ಪ ಕೆದಕ್ಬಿಟ್ಟು ಇನ್ನೊಂಚೂರು ಹೇಳಬೇಕಿತ್ತು ಅಂತಂದು. ಬಟ್ ಸ್ಟಿಲ್ ಓಕೆ, ಹೇಳೋ ರೀತಿಲಿ ಹೇಳಿದ್ರು, ಎಲ್ರಿಗೂ 4 ಜನಕ್ಕೂ ಲೈಕ್ ಮನದಟ್ಟು ಮಾಡಿದ್ರು. ಸೊ ನಿಮ್ಗೆ ಅನಿಸ್ತು ಗೈಸ್ ನೆನ್ನೆ ಆ್ಯಕ್ಚುಲಿ ಎಪಿಸೋಡು ಸ್ಯಾಟಿಸ್ಫೈ ಇತ್ತಾ ಇಲ್ವಾ? ಸೊ ಕಮೆಂಟ್ ಮಾಡಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಎಪಿಸೋಡ್ನ ರಿವ್ಯೂ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.